ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಎಕ್ಸ್ಪೆಷಲಿ ಗಿಲ್ಲಿ, ಕಾವ್ಯ, ರಘು ಮತ್ತು ಧನುಷ್, ಈ 4 ಜನ ಫ್ಯಾನ್ಸು ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಮಾಡಿ. ನೋಡೋಣ, ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಬರುತ್ತೆ ಗುರು. ಯಾಕಂತಂದರೆ ಅವ್ರದ್ದು ಹ್ಯೂಜ್ ವೋಟ್ ಬ್ಯಾಂಕ್ ಇದೆ. ಅವ್ರು ಯಾರಿಗೆ ವೋಟ್ ಮಾಡ್ತಾ ಇದ್ದಾರೆ ಅಂತ ಗುರು. ಈ ವಾರ ಒಂದು ಶಾಕಿಂಗ್ ಅಲ್ಲ, 2 ಡಬಲ್ ಎಲಿಮಿನೇಷನ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇದೆ. 80% ಡಬಲ್ ಎಲಿಮಿನೇಷನ್ ಇಡೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ ಈ ವೀಕು. ನೀವು ನಿಮ್ಮ ಫೇವ್ರೇಟ್ಗೆ ಸ್ಟ್ರಾಂಗ್ ಆಗಿ ವೋಟಿಂಗನ್ನು ಹಾಕ್ಕೊಳ್ಳಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ 4 ಜನ ಬಿಟ್ಟು ಇನ್ನು 10 ಜನ ಕೂಡ ನಾಮಿನೇಟ್ ಆಗಿದ್ದಾರೆ ಗುರು. 4 ಜನ ಮಾತ್ರ ನಾಮಿನೇಟ್ ಆಗಿಲ್ಲ, ಎಲ್ಲರೂ ನಾಮಿನೇಟ್ ಆಗಿದ್ದಾರೆ. ತುಂಬ ಸಕ್ಕದಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತಂದರೆ ರಕ್ಷಿತಾ, ಮಾಳು, ಸ್ಪಂದನ, ಅಶ್ವಿನಿ, ಅಭಿ, ರಿಷಾ, ಸೂರಜ್, ಧ್ರುವಂತು ಮತ್ತು ಜಾಹ್ನವಿ, ಈ 10 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ವೋಟಿಂಗ್ ಅಂತ ಬಂದಾಗ ಸಖತ್ ಮಾಸ್ 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 ಊರ ಮಾಸ್ ವೋಟಿಂಗ್ ಬೀಳ್ತಾ ಇದೆ. ಸೂಪರ್ ವೋಟಿಂಗ್ ಗುರು, ಭಯಂಕರವಾಗಿ ಬೀಳ್ತಾ ಇದೆ ವೋಟಿಂಗ್ ಮಾತ್ರ. ಬಾಟಮ್ ಅಂತ ಬಂದಾಗ ಬಾಟಮಲ್ಲಿ ರಿಷಾ ಮತ್ತು ಜಾನು ಇದ್ದಾರೆ ಗುರು. ರಿಷಾ ಮತ್ತು ಜಾನುಗೆ ಕೇವಲ 2% ವೋಟ್ ಬೀಳ್ತಾ ಇದೆ. ತುಂಬ ಕಡಿಮೆ ಆಯಿತು ಗುರು. 2% ಅಂತಂದರೆ ಇನ್ನೂ ಒನ್ ಡೇ ಆಗಿರೋದು, ಇನ್ನೂ ತುಂಬ ಇದೆ, ಹೋಗ್ತಾ ಹೋಗ್ತಾ ಪಿಕಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಾಟಮಲ್ಲಿದ್ದಾರೆ 2%. ನೆಕ್ಸ್ಟು ಅದಾದಮೇಲೆ ಬಾಟಮಿಂದ 3ನೇ ಪ್ಲೇಸಲ್ಲಿ ಧ್ರುವಂತ್ ಇದ್ದಾರೆ. ಧ್ರುವಂತ್ಗೆ 3% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ. ತುಂಬ ಕಡಿಮೆ ಆಯಿತು ಅಂತ ನನಗನ್ನಿಸ್ತು ಗುರು. ಅದಾದಮೇಲೆ ಸೂರಜ್ ಇದ್ದಾರೆ. ಸೂರಜ್ಗೆ 5% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ. ತುಂಬ ಕಡಿಮೆ ಆಯಿತು ಸೂರಜ್ ಕೂಡ. ಸೂರಜ್ ಮೇಲೆ ಅಭಿ ಇದ್ದಾರೆ. ಅಭಿಗೆ 6% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ. ತುಂಬ ಕಡಿಮೆ ಆಯಿತು 6% ಅಂತಂದರೆ ಅಭಿ. ಅದಾದಮೇಲೆ ರಾಶಿಕಾ 7% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ. ರಾಶಿಕಾಗೆ ಸ್ವಲ್ಪ ಪರವಾಗಿಲ್ಲ, ಅಭಿಯಿಂದ ಕೆಳಗಡೆ ಎಲ್ಲ ಡೇಂಜರ್ ಝೋನ್ ಅಂತ ಹೇಳ್ಬೋದು ಗುರು. ತುಂಬ ಟೈಟ್ ಆಗಿದೆ ವೋಟಿಂಗು, ಕ್ಲೋಸ್ ಆಗಿದೆ. ಯಾರು ಬೇಕಾದರೂ ಮೇಲೆ ಹೋಗ್ಬೋದು, ಯಾರು ಬೇಕಾದರೂ ಕೆಳಗಡೆ ಬರ್ಬೋದು. ಇಷ್ಟು ಜನ ಡೇಂಜರ್ ಝೋನಲ್ಲಿದ್ದಾರೆ. ರಾಶಿಕಾ ಮೇಲೆ ಸ್ಪಂದನ ಇದ್ದಾರೆ. 9% ವೋಟ್ ಅನ್ನೋದು ಬೀಳ್ತಾ ಇದೆ. ಪರವಾಗಿಲ್ಲ ಗುರು, ಸ್ಪಂದನಾಗೆ 9% ಅಂತಂದರೆ ತುಂಬ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟು ಟಾಪ್ ಅಂತ ಬಂದಾಗ ಟಾಪಲ್ಲಿ ರಕ್ಷಿತಾ ಅವರು ಇದ್ದಾರೆ ಗುರು. ರಕ್ಷಿತಾ ಅವ್ರಿಗೆ ತುಂಬ ಹ್ಯೂಜ್ ವೋಟ್ ಬ್ಯಾಂಕ್ ಅನ್ನೋದು ಬೀಳ್ತಾ ಇದೆ. 39% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ. 39% ಅಂತಂದರೆ ತುಂಬ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಆ ಥರದಲ್ಲಿ ಕೂಡ ಯಾರೂ ಇಲ್ಲ ಗುರು. ಸೆಕೆಂಡ್ ಪ್ಲೇಸಲ್ಲಿ ಅಶ್ವಿನಿ ಮೇಡಮ್ ಇದ್ದಾರೆ. ಅಶ್ವಿನಿ ಮೇಡಮ್ಗೆ 16% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ. 16% ಅಂತಂದರೆ ಪರವಾಗಿಲ್ಲ ಗುರು, ಟೂ ಗುಡ್ ವೋಟಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟು ಥರ್ಡ್ ಪ್ಲೇಸ್ ಅಂತ ಬಂದಾಗ ಮಾಳು ಇದ್ದಾರೆ ಗುರು. ಮಾಳುಗೆ 11% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಇದು ಕೇವಲ ಒಂದು ದಿನದ ವೋಟಿಂಗ್ ಅಷ್ಟೇ ಗುರು. ಇನ್ನು ಇವತ್ತು, ನಾಳೆ, ನಾಳಿದ್ದು ಇನ್ನೂ ಟೈಮ್ ಇದೆ. ನೀವು ನಿಮ್ಮ ಫೇವ್ರೇಟ್ಗೆ ಸ್ಟ್ರಾಂಗ್ ಆಗಿ ವೋಟ್ ಹಾಕ್ಕೊಳ್ಳಿ. ಅದರಿಂದ ಬಾಟಮಲ್ಲಿರೋರು ಮೇಲೆ ಹೋಗ್ಬೋದು, ಮೇಲೆ ಇರೋರು ಕೆಳಗಡೆ ಬರ್ಬೋದು, ಏನು ಬೇಕಾದರೂ ಆಗ್ಬೋದು. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.